21 ಅಡಿ ಎತ್ತರದ ರುದ್ರಾಕ್ಷ ಶಿವಲಿಂಗ ಪ್ರದರ್ಶನ. ನಮ್ಮ ಕರ್ನಾಟಕ ಸೇನೆ ಹಾಸನ ಇವರ ವತಿಯಿಂದ ಪಾದಯಾತ್ರಿಗರಿಗೆ ಅನ್ನ ಸಂತರ್ಪಣೆ. ಪಾದಯಾತ್ರಿಗಳ ಮೇಲೆ ಖಾಸಗಿ ಬಸ್ ಹರಿದು 2 ಸಾವು. ಬ್ರಹ್ಮಕುಮಾರಿ ಸಂಸ್ಥೆಯ ವತಿಯಿಂದ 21 ಅಡಿ ಎತ್ತರದ ರುದ್ರಾಕ್ಷ ಶಿವಲಿಂಗ ಪ್ರದರ್ಶನ ಆಯೋಜನೆಗೊಳ್ಳುತ್ತಿದೆ. ಇಂದು ಈ ಸಮಾರಂಭದ ಉದ್ಘಾಟನಾ ಸಮಾರಂಭಕ್ಕೆ ಸಂಸದ ಶ್ರೇಯಸ್ ಪಟೇಲ್ ಅವರು ಆಗಮಿಸಿದ್ದು ಸಮಾರಂಭದಲ್ಲಿ ಭಾಗವಹಿಸಿದರು. ನಮ್ಮ ಕರ್ನಾಟಕ ಸೇನೆಯ ಹಾಸನ ಇವರ ವತಿಯಿಂದ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಬಲತವಳ್ಳಿಯಲ್ಲಿ ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಪಾದಯಾತ್ರೆ ಹೋಗುವ ಪಾದಯಾತ್ರಿಗರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಮತ್ತು ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸೇನೆಯ ಹಾಸನ ಜಿಲ್ಲಾಧ್ಯಕ್ಷರಾದ ಭಾನುಪ್ರಕಾಶ್, ಗುರುಪ್ರಸಾದ್, ಶಶಿಕುಮಾರ್, ಮೋಹನ್, ಪ್ರತಾಪ್, ನವೀನ್ ಹಾಗೂ ಸಂಘದ ಪದಾಧಿಕಾರಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಾನು ಹಾಸನ ಜಿಲ್ಲೆಯ ಟಿವಿ 13 ವಾಹಿನಿಯಿಂದ ಬಂದಿದ್ದೀನಿ. ಈಗ ಇದೇ ಮೊದಲನೇ ವರ್ಷದ ಮಹಾಶಿವರಾತ್ರಿ ಪ್ರಯುಕ್ತ ಅನ್ನದಾನ ಇದನ್ನ ಇಟ್ಕೊಂಡಿದ್ದಾರೆ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಭಾನುಪ್ರಕಾಶ್ ಅವರು, ಹಾಗೆ ಸುತ್ತಮುತ್ತಲ ಗ್ರಾಮಸ್ಥರು ಪದಾಧಿಕಾರಿಗಳೆಲ್ಲ ಸೇರಿಕೊಂಡು ಇದೇ ಮೊದಲನೇ ವರ್ಷ ಅನ್ನದಾನ ಮಾಡ್ತಿದ್ದಾರೆ. ಪಾದಯಾತ್ರೆ ಹೋಗೋಂಥವ್ರಿಗೆ ಬನ್ನಿ, ಅವ್ರನ್ನ ಯಾರು ಇದ್ದಾರೆ ನೋಡ್ಬಿಟ್ಟು ಒಂದು ಮಾತಾಡ್ಸೋಣ. ನಮಸ್ತೆ ಸರ್, ನಮ್ಮ ಭಾನುಪ್ರಕಾಶ್ ಅವರು ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿಯಾದಂಥ ಭಾನುಪ್ರಕಾಶ್ ಅವರು ಅನ್ನದಾನ ಇಟ್ಕೊಂಡಿದ್ದಾರೆ. ಸುತ್ತಮುತ್ತಲ ಗ್ರಾಮಸ್ಥರು ಯಡೂರು, ಬಕ್ಕವಳ್ಳಿ, ನೇರ್ಲಿಕೆರೆ, ಮಾವನೂರು ಎಲ್ಲ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಅನ್ನದಾನ ಇದು ಮಾಡ್ಕೊಂಡಿದ್ದಾರೆ. ಪಾದಯಾತ್ರೆ ಅವ್ರಿಗೆ ತುಂಬ ಖುಷಿ ಆಗ್ತದೆ, ಅದನ್ನೆಲ್ಲ ನೋಡಿ ತುಂಬ ಸಂತೋಷ. ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ? ಇದು ಮೊದಲನೇ ವರ್ಷದ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಇದನ್ನ ಮೊದಲನೇ ವರ್ಷ ಮಾಡಿದ್ರೆ ಮುಂದಕ್ಕೆ ದೇವರಿಗೆ ನೋಡೋಣ, ನಾವೆಲ್ಲ ಸಹಕಾರ ಮಾಡೋಣ, ಸಹಕರಿಸೋಣ. ಧನ್ಯವಾದಗಳು. ನಿಮ್ಮ ಹೆಸರು? ನಟರಾಜ್ ಅಂತೇಳಿ ಕರ್ಕೊಳ್ಳಿ, ಮಾಜಿ ಗ್ರಾಮ ಪಂಚಾಯತ್. ಕರ್ನಾಟಕ ಸೇನೆಯ ಹಾಸನ ಜಿಲ್ಲಾ ತಾಲೂಕು ಅಧ್ಯಕ್ಷರಾದಂಥ ಶಶಿಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರ ಅನಿಸಿಕೆ ಕೇಳೋಣ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಒಂದು ಪಾದಯಾತ್ರೆಗಳಿಗೆ ನಾವು ಅನ್ನದಾನ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಇದು ನಮ್ಮ ಒಂದು 2 ವರ್ಷದಿಂದ ಅಂದ್ಕೊಂಡಿದ್ದು ಮಾಡಬೇಕು ಅಂತ ನೆರವೇರುತ್ತಿಲ್ಲ. ಈ ವರ್ಷ ನಮ್ಮ ಜಿಲ್ಲಾಧ್ಯಕ್ಷ ಭಾನುಪ್ರಕಾಶ್ ಅವರ ನೇತೃತ್ವದಲ್ಲಿ ಇದೊಂದು ಕಾರ್ಯ ನೆರವೇರ್ತಾ ಇದೆ. ನಾವು ಇದೇ ಥರ ಭಗವಂತ ನಮ್ಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟರೆ ಪ್ರತಿ ವರ್ಷ ಇದನ್ನು ಕಂಟಿನ್ಯೂ ಮಾಡಬೇಕು ಅಂತ ನಮ್ಮಲ್ಲಿ ಒಂದು ಅನಿಸಿಕೆ, ಅಭಿಲಾಷೆ ಆಗಿದೆ. ಮತ್ತು ನಾವು ಅದನ್ನು ನೆರವೇರಿಸ್ಕೊಂಡು ಹೋಗೋಕ್ಕೆ ಭಗವಂತ ಶಕ್ತಿ ಕೊಟ್ಟರೆ ಪ್ರತಿ ವರ್ಷವೂ ಕೂಡ ನಾವು ಕಂಟಿನ್ಯೂ ಮಾಡ್ತೀವಿ. ಇಲ್ಲಿ ಕತ್ತೋಳಿ ಹಾಲಿನ ಡೈರಿ ಇದಕ್ಕೆ ಪ್ರಯುಕ್ತವಾಗಿ ಮತ್ತು ಧರ್ಮಸ್ಥಳಕ್ಕೆ ಹೋಗೋ ಪಾದಯಾತ್ರೆಯವರಿಗೆ ಊಟವನ್ನು ನಾವು ತಿಂಡಿಗಿನ ಇಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ಹಾಗಾಗಿ ಇದು ಮೊದಲನೇ ವರ್ಷ, ಇನ್ನು ಮುಂದಿನ ವರ್ಷದಿಂದ ನೀಟಾಗಿ ಮಾಡೋಕ್ಕೆ ಅಂತ ಎಲ್ಲ ಇದು ಮಾಡ್ತೀವಿ. ಇನ್ನು ನಮ್ಮ ಈ ಸಂಘದಿಂದಲೇ ಎಲ್ಲ ಈ ಭಾನುಪ್ರಕಾಶ್ ಮತ್ತು ಎಲ್ಲ ಸೇರ್ಕೊಂಡು ಈ ಸುತ್ತಮುತ್ತರೆಲ್ಲ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ಬಂದು ಸಹಕರಿಸ್ಕೊಂಡು ಧರ್ಮಸ್ಥಳಕ್ಕೆ ತೆರಳುತ್ತಿದ್ದ ಪಾದಾಚಾರಿಗಳ ಮೇಲೆ ಖಾಸಗಿ ಬಸ್ ಹರಿದ ಪರಿಣಾಮ 2 ಸಾವನ್ನಪ್ಪಿದ್ದು, ಓರ್ವ ಗಂಭೀರ ಗಾಯಗೊಂಡ ಘಟನೆ ಹಾಸನ ತಾಲೂಕಿನ ಕೆಂಚಟ್ಟಳ್ಳಿ ಬಳಿ ನಡೆದಿದೆ. ಸುರೇಶ್ 60 ವರ್ಷ, ಕುಮಾರ್ 55 ವರ್ಷ ಮೃತ ದುರ್ದೈವಿಗಳು. ಮೃತರು ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಆನಗೋಳು ಗ್ರಾಮದವರು. ಘಟನೆಯಲ್ಲಿ ಗಂಭೀರ ಗಾಯಗೊಂಡ ದಿನೇಶ್ಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇಂದು ಮುಂಜಾನೆ ಧರ್ಮಸ್ಥಳಕ್ಕೆ ರಸ್ತೆ ಬದಿ ನಡೆದುಕೊಂಡು ಹೋಗುತ್ತಿದ್ದ ವೇಳೆ ಬಸ್ ಡಿಕ್ಕಿ ಹೊಡೆದಿದೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶಾಂತಿಗ್ರಾಮ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ.